ನಾಯಂ ವೇದ ಸ್ವಮಾತ್ಮಾನ ಯಚ್ಚತ್ಯಾಹಂ ಧಿಯಾ ಹತಂ ತಂ ದುರತ್ಯಾಯ ಮಹಾತ್ಮ್ಯಾಂ ಭಗವಂತಮಿತೋಸ್ಮ್ಯಹಂ. ಎಲ್ಲಿಯವರೆಗೆ ಜೀವಿಯು ತನ್ನ ನಿಜ ಸ್ಥಿತಿಯನ್ನು ಅರಿಯುವಷ್ಟು ಶಕ್ತನಾಗುವುದಿಲ್ಲವೋ ಅಲ್ಲಿಯವರೆಗೆ ಮನೆ, ದೇಶ ಅಥವಾ ಇತ್ಯಾದಿ, ಭೂಮಿ, ಸಮಾಜ, ಮಕ್ಕಳು, ಸಂಸಾರ, ಸಮುದಾಯ, ಬ್ಯಾಂಕಿನಲ್ಲಿರುವ ನನ್ನ ಹಣ ಇತ್ಯಾದಿ ಲೌಕಿಕ ಜೀವನದೆಡೆಗೆ ಆಕರ್ಷಣಾಗ್ತಾನಂತೆ. ಇವೆಲ್ಲವುಗಳಿಂದ ಅವನೇನು ಆಗಿಬಿಡ್ತಾನೆ, ಮುಚ್ಚೋಗ್ಬಿಡ್ತಾನೆ, ಅಂದರೆ ಆವರ್ತನಾಗ್ತಾನೆ. ನಾನು ಈ ದೇಹಕ್ಕೆ ಸಂಬಂಧಿಸಿದಿರೋದೆಲ್ಲದೂ ನನ್ನದೇ ಅಂತ ಭಾವಿಸ್ತಾ ಹೋಗ್ತಾನೆ. ಇದೇ ಮಾಯೆ. ಆವಾಗ ಈ ಮಾಯೆಯನ್ನು ಗೆಲ್ಲೋದು ತುಂಬ ಕಷ್ಟ ಆಗುತ್ತೆ. ಆವಾಗೇನಾಗುತ್ತೆ, ತುಂಬ ದುಃಖ ಆಗುತ್ತೆ, ಬೇಜಾರು, ಇದೇ ಸತ್ಯ ಅನ್ನೋ ಥರ ಆಗಿಬಿಡುತ್ತೆ. ಜೀವನದಲ್ಲಿ ಏನೂ ಪಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಅದನ್ನೇ ಈ ಗಜೇಂದ್ರ ಮೋಕ್ಷ ಅನ್ನೋ ಒಂದು ಅಧ್ಯಾಯದಲ್ಲಿ ಭಾಗವತದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಈ ಗಜೇಂದ್ರ ಕೂಡ ಹಂಗೆ ಇರ್ತಾನೆ ಒಂದು ಕಾಲದಲ್ಲಿ. ಯಾವಾಗ ಈ ಮಾಯೆ ಅವನಿಗೆ ತುಂಬ ನೋವು ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೊಸಳೆಯ ರೂಪದಲ್ಲಿ, ಆವಾಗ ಅವನು ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗುತ್ತೆ, ಸರೆಂಡರ್ ಆಗ್ತಾನೆ. ಆವಾಗ ಅವನಿಗೆ ಜ್ಞಾನೋದಯ ಆಗುತ್ತೆ. ಅದೇ ಈ ಕತೆ.